ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಬುಧವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ನೋಡಿ, ಇನ್ನೊಂದು ಭಾಳ ಮುಖ್ಯ ಮಾಹಿತಿಯ ಪ್ರಕಾರ ನಾನು ನೋಡೋದಾದರೆ ನಿಜವಾಗ್ಲೂ ಇದೊಂದು ಭಾಳ ವೆರಿ ಗುಡ್ ಟಿಪ್ಸ್ ಕೂಡ ನಿಮಗೆ ನಾನು ಕೊಡ್ತಾ ಇದ್ದೇನೆ. ಯಾರಿಗೆ ವಿದ್ಯಾಭ್ಯಾಸದ ಕೊರತೆ ಇದ್ದು ಬುಧನ ಸ್ಥಾನ ಸ್ವಲ್ಪ ವೀಕ್ ಇದ್ದರೆ, ಬುಧ ವೀಕ್ ಇದ್ದರೆ ಕೂಡ ವ್ಯಾವಹಾರಿಕವಾಗಿರ್ತಕ್ಕಂಥ ಜ್ಞಾನ ಕಡಿಮೆ ಇರುತ್ತೆ, ವ್ಯವಹಾರದಲ್ಲೂ ಕೂಡ ಸಡನ್ ಲಾಸ್ ಬರ್ಬೋದು, ಸಡನ್ ಗ್ರೋತ್ ಸಿಗ್ಬೋದು. ಇದಕ್ಕೆ ಏನು ಟಿಪ್ಸ್ ಕೊಟ್ಟರೆ ಇಸ್ ವೆರಿ ಗುಡ್. ಬುಧ ಆ್ಯಕ್ಟಿವೇಟ್ ಆಗ್ತದೆ. ಏನಾದರೂ ವಿಶೇಷವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ವಿಧಾನ ಇದೆಯಾ? ಖಂಡಿತವಾಗಿದೆ. ನಾನು ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ನೋಡ್ತಾ ಇರಿ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಬುಧವಾರ ಈ ದಿನ ತೃತೀಯ ತಿಥಿ, ಶುಕ್ಲ ಪಕ್ಷ, ಧ್ರುವಯೋಗ ಇರತಕ್ಕಂಥ ಸಮಯ, ತೈತುಲ ಹಾಗೆ ಗರಜಾಕರಣ ಇರತಕ್ಕಂಥದ್ದು. ಚಂದ್ರ ಪುನರ್ವಸು ನಕ್ಷತ್ರದಲ್ಲಿ ಮಿಥುನ ರಾಶಿಯಲ್ಲಿ ಇರತಕ್ಕಂಥದ್ದು 8 ಗಂಟೆ 12 ನಿಮಿಷದವರೆಗೂ. ತದನಂತರ ಕಟಕ ರಾಶಿ ಪ್ರವೇಶವನ್ನು ಮಾಡುತ್ತೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 12 ಗಂಟೆ 28 ನಿಮಿಷದಿಂದ 2 ಗಂಟೆ 9 ನಿಮಿಷದವರೆಗೂ. ಯಮಗಂಡ ಕಾಲ ಬೆಳಗ್ಗೆ 7 ಗಂಟೆ 24 ನಿಮಿಷದಿಂದ 9 ಗಂಟೆ 5 ನಿಮಿಷದವರೆಗೂ. ಅದೇ ರೀತಿಯಾಗಿ ಗುಳಿಕ ಕಾಲ ಬೆಳಗ್ಗೆ 10 ಗಂಟೆ 47 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 28 ನಿಮಿಷದವರೆಗೂ. ಹಾಗೆ ದಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ 11 ಗಂಟೆ 53 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 49 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಮಧ್ಯಾಹ್ನ 5 ಗಂಟೆ 29 ನಿಮಿಷದಿಂದ 6 ಗಂಟೆ 24 ನಿಮಿಷದವರೆಗೂ. ಸ್ನೇಹಿತರೆ, ಚಂದ್ರ ಪುನರ್ವಸು ನಕ್ಷತ್ರ ಅಂದರೆ ಗುರುವಿನ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥದ್ದಿರೋದ್ರಿಂದ 12 ರಾಶಿಗಳಿಗೆ ಯಾವ ಫಲ ಇರುತ್ತೆ ನೋಡೋಣ. ಮೊದಲು ಮೇಷರಾಶಿಯವರ ಫಲ. ಗುರು ಇರತಕ್ಕಂಥ ಸ್ಥಾನ ಶುಭ ಸ್ಥಾನದಲ್ಲಿದ್ದಾನೆ. ಖಂಡಿತವಾಗಿ ಹಣಕಾಸು ವಹಿವಾಟುಗಳು ವ್ಯವಹಾರಗಳು ಕೂಡ ಶುಭದಾಯಕವಾಗಿರ್ತಕ್ಕಂಥದ್ದಿರುತ್ತೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಭಾಳ ಒಲವನ್ನು ತೋರಿಸ್ತೀರ. ನೆಮ್ಮದಿಯನ್ನು ಕಾಣ್ತಕ್ಕಂಥ ದಿನ ಕೂಡ ಈ ಮೇಷರಾಶಿಯವರಲ್ಲಿದೆ. ಮನೆಯ ವಿಚಾರದಲ್ಲಿ ಸ್ವಲ್ಪ ತಲ್ಲೀನತೆ ಕಾಣಿಸುತ್ತೆ. ವಿದ್ಯಾರ್ಥಿಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಕೂಡ ಹೌದು. ಒಳ್ಳೆಯ ದಿನ, ಚೆನ್ನಾಗಿದೆ. ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ? ವೃಷಭ ರಾಶಿಯವರಿಗೆ ನೋಡಿ, ಈ ದಿನ ಸಡನ್ನಾಗಿ ಸಮಸ್ಯೆಗಳು ಬರಬಹುದು, ಸಡನ್ನಾಗಿ ಆದಾಯನೂ ಕೂಡ ಬರುತ್ತೆ. ಮ್ಯಾಕ್ಸಿಮಮ್ ಬೋತ್ ಆರ್ ಗುಡ್ ಆ್ಯಂಡ್ ಬ್ಯಾಡ್, ಎರಡೂ ಕೂಡ ಇದೆ. ಸಾಧ್ಯವಾದಷ್ಟು ವೃಷಭ ರಾಶಿಯವರು ಹೆಚ್ಚು ಶ್ರಮದಿಂದ ಸಂಪಾದನೆಯನ್ನು ಮಾಡ್ತೀರಿ. ಈ ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳು ಬರಬಹುದು, ಮತ್ತು ಅದು ಉಪಶಮನವಾಗಿ ಶುಭವಾಗ್ತದೆ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಲಾಭದಾಯಕ. ಕೆಲವೊಂದು ವಿಚಾರಗಳಲ್ಲಿ ನೀವು ಅಗ್ರೆಸಿವ್ ಆಗಿ ಅಂದರೆ ತುಂಬ ಓವರಾಗಿ ರಿಯಾಕ್ಟ್ ಮಾಡ್ತಕ್ಕಂಥದ್ದು ಜಾಸ್ತಿ ವೃಷಭ ರಾಶಿಯವರಿಗೆ ತೋರಿಸುತ್ತೆ. ಸಣ್ಣ ಪ್ರಯಾಣಗಳಿರ್ತಕ್ಕಂಥ ದಿನವಾಗ್ತದೆ, ತೊಂದರೆ ಇಲ್ಲ. ವೃಷಭ ರಾಶಿಯವ್ರಿಗೂ ಕೂಡ ಒಳ್ಳೆಯದಿದೆ. ಮಿಥುನ ರಾಶಿಯವರಿಗೆ ಖಂಡಿತವಾಗಿ ಧನ ಸಂಪಾದನೆ, ಕುಟುಂಬದ ವಿಚಾರವಾಗಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಹಣಕಾಸು ವಹಿವಾಟುಗಳಲ್ಲಿ ಶುಭದಾಯಕವಾಗಿರ್ತಕ್ಕಂಥ ಒಂದು ಮೇಲುಗೈ ಸಾಧಿಸ್ತೀರಾ ಮಿಥುನ ರಾಶಿಯವರು. ಕುಟುಂಬಕ್ಕೆ ಹೆಚ್ಚಿನ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಹಣಕಾಸು ವಹಿವಾಟುಗಳಿಗೂ ಕೂಡ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು. ಕಂಕಣ ವಿಚಾರದಲ್ಲಿ ಅಂದರೆ ಮದುವೆ ಮಾತುಕತೆಗಳ ವಿಚಾರಗಳಲ್ಲಿ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಇದೆ, ಶುಭವಿದೆ. ಕಟಕ ರಾಶಿಯವರ ಫಲಾಫಲ ಹೇಗೆ? ಸೊ ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಜಾಸ್ತಿ ತಲ್ಲೀನತೆ. ಆ ಕೆಲಸನೂ ಕೂಡ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕೆಲಸಗಳಿರುತ್ತೆ. ಧರ್ಮದ ಕಾರ್ಯಗಳಿಗೆ ಹೆಚ್ಚಿನ ವಿನಿಯೋಗ ಅಂತ ಕೂಡ ನೋಡಿದ್ವಿ. ಅದೇ ಥರ ಇರತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸುತ್ತೆ. ಆರೋಗ್ಯ ಉತ್ತಮ ಇರುತ್ತೆ. ಕೆಲಸದಲ್ಲೂ ಕೂಡ ವಿಶೇಷತೆ ಇರತಕ್ಕಂಥದ್ದಿದೆ. ಸ್ವಲ್ಪ ಮಟ್ಟಿಗೆ ತಾವು ಡಿಪ್ರೆಷನ್ ಹೋಗ್ತಕ್ಕಂಥ, ಅಂದರೆ ಡಿಪ್ರೆಷನ್ ಅಂದರೆ ಅರ್ಥಾತ್ ಸ್ವಲ್ಪ ಯಾರೊಟ್ಟಿಗೂ ಬೆರೆಯೋದಿಲ್ಲ. ಬೇಡಪ್ಪ, ಯಾರ ಸವಾಸನೂ ಬೇಡ, ಆದಷ್ಟು ದೇವರ ನಾಮಸ್ಮರಣೆಯನ್ನು ಮಾಡ್ಕೊಂಡು ಇದ್ಬೋಣ ಅಂತಕ್ಕಂಥ ಮನಸ್ಥಿತಿ ಆಗಿಬಿಡುತ್ತೆ ಕಟಕ ರಾಶಿಯವರಿಗೆ. ಸ್ವಲ್ಪ ಈ
ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದನ್ನು ಮರಿಬೇಡಿ. ಹಾಗೆ ಸಿಂಹರಾಶಿಯವರ ಫಲಾಫಲ ಹೇಗೆ? ಸೊ ಸಿಂಹರಾಶಿಯವರಿಗೆ ನಾನು ಕೊಡ್ತಕ್ಕಂಥ ಸಲಹೆ ಸ್ವಲ್ಪ ಜಾಗರೂಕತೆ, ಇದು ಭಾಳ ಮುಖ್ಯ. ಲಾಭ ನಷ್ಟ ಎರಡೂ ಕೂಡ ಇದೆ. ಚಂದ್ರನ ಸ್ಥಾನ ಲಾಭದಲ್ಲಿದ್ದಾನೆ, ಗುರು ನಷ್ಟದಲ್ಲಿದ್ದಾನೆ. ಸ್ನೇಹಿತರು, ಕೆಲಸ, ಇವೆರಡೂ ವಿಚಾರಗಳಲ್ಲಿ ಜಾಗರೂಕತೆ. ಬಿಸ್ನೆಸ್ಸಲ್ಲಿ ಸ್ವಲ್ಪ ನಷ್ಟ ತೋರಿಸ್ತಾ ಇದೆ, ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಉತ್ತಮ. ಸಾಧ್ಯವಾದರೆ ನೀವು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಈ ಕಡಲೆಕಾಳಿನ ಫಲಹಾರವನ್ನು ಅಥವಾ ಸಿಹಿ ಬೂಂದಿಯನ್ನು ಎಲ್ಲಾದರೂ ದೇವಸ್ಥಾನದಲ್ಲೋ ವೃದ್ಧರಿಗೋ ಯಾರಿಗಾದ್ರೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ನಷ್ಟ ಕಡಿಮೆ ಆಗುತ್ತೆ, ಒಳ್ಳೆಯದಿರುತ್ತೆ. ಕನ್ಯಾ ರಾಶಿಯವರ ಫಲಾಫಲ ಹೇಗೆ? ಖಂಡಿತ ಕನ್ಯಾ ರಾಶಿಯವರಿಗೆ ವ್ಯಾವಹಾರಿಕವಾಗಿ ಲಾಭ, ವಿದ್ಯಾರ್ಥಿಗಳಿಗೆ ಶುಭ, ಮನೆಯ ವಿಚಾರದಲ್ಲಿ ಶುಭ, ಸ್ನೇಹಿತರು ಶುಭವನ್ನು ಕೊಡ್ತಕ್ಕಂಥದ್ದಿರ್ತದೆ. ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಎದುರಾಳಿಯ ವಿರುದ್ಧ ಗೆಲುವು, ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಅಫ್ಕೋರ್ಸ್ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ. ತುಲಾರಾಶಿಯವರಿಗೆ ಸಾಧ್ಯವಾದಷ್ಟು ತನ್ನ ಕೆಲಸದಲ್ಲಿ ಮೇಲುಗೈ, ಸರ್ಕಾರಿ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದಿರುತ್ತೆ. ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದರೆ ದ ಬ್ಯೂಟಿಫುಲ್ ಡೇ ಕೂಡ. ಕೆಲಸ ಉತ್ಕೃಷ್ಟತೆ, ಸಂಬಳ ಜಾಸ್ತಿ ಆಗ್ಬೋದು. ಯಾರು ತುಲಾರಾಶಿಯಲ್ಲಿದ್ದೀರೋ ತಮ್ಮ ಪ್ರಯತ್ನದಿಂದ ಗೆಲುವು ಮ್ಯಾಕ್ಸಿಮಮ್ ಇದೆ. ಚಂದ್ರನ ಸ್ಥಾನ ಭಾಗ್ಯಸ್ಥಾನದಲ್ಲಿದ್ದಾನೆ. ಒಂದು ಸಣ್ಣ ಬದಲಾವಣೆಯನ್ನು ತಗೊಳ್ತೀರಾ. ತುಲಾರಾಶಿಯವರಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನ, ಒಳ್ಳೆಯದಾಗ್ತದೆ ಕೂಡ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ? ಸೊ ವೃಶ್ಚಿಕ ರಾಶಿಯವರ ಫಲಗಳನ್ನು ತಗೊಂಡ್ರೂ ಸಹಿತವಾಗಿ ಖಂಡಿತವಾಗಿ ಒಂದು ಭಾಗ್ಯೋದಯ ದಿನ ಕೋಪ ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಮಕ್ಕಳ ವಿಚಾರದಲ್ಲಿ ಚಿಂತನೆಗಳು, ಮಕ್ಕಳ ಆರೋಗ್ಯದಲ್ಲಿ ಉತ್ತಮತೆಯನ್ನು ಕಾಣ್ತಕ್ಕಂಥದ್ದು, ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಶುಭದಾಯಕವಾಗ್ತಕ್ಕಂಥದ್ದು ಕೂಡ ಇದೆ. ಧಾರ್ಮಿಕವಾಗಿರ್ತಕ್ಕಂಥ ಮನೋಭಾವತೆ ಜಾಸ್ತಿ ಆಗಿಬಿಡುತ್ತೆ ವೃಶ್ಚಿಕ ರಾಶಿಯವರಿಗೆ. ಒಂದು ಸಣ್ಣ ಪ್ರಯಾಣಗಳು ಬರಬಹುದು. ಮ್ಯಾಕ್ಸಿಮಮ್ ಧಾರ್ಮಿಕ ಯಾತ್ರೆಗಳನ್ನು ಕೊಡತಕ್ಕಂಥ ಸಾಧ್ಯತೆ ಕೂಡ ಇದೆ. ಹಲವಾರು ಧರ್ಮಕ್ಷೇತ್ರಗಳನ್ನು ಕೂಡ ಭೇಟಿ ಮಾಡ್ತೀರ. ಧನುರಾಶಿಯವರ ಫಲಾಫಲ ಹೇಗೆ? ಸಂಗಾತಿಯೊಟ್ಟಿಗೆ ಮನಸ್ತಾಪ, ಹಣಕಾಸು ವಹಿವಾಟುಗಳು ಸ್ವಲ್ಪ ಏರುತ್ತವೆ, ಸ್ವಲ್ಪ ತಗ್ಬೋದು. ಕೋಪ ನಿಯಂತ್ರಣ ಅವಶ್ಯಕ. ಭೂಮಿ ವಿಚಾರದ ಖರೀದಿಯಲ್ಲಿ ಭಾಳ ವಿಶೇಷತೆಯನ್ನು ಕೊಡುತ್ತಾರೆ. ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರಬಹುದು. ಗುರುವಿನ ನಾಮಸ್ಮರಣೆಯೊಂದೇ ಶುಭ. ಆರೋಗ್ಯದಲ್ಲಿ ಎಚ್ಚರವಾಗಿರಬೇಕು. ಮಕರ ರಾಶಿಯವರ ಫಲಾಫಲ ಹೇಗೆ? ಸೊ ಮಕರ ರಾಶಿಯವರಿಗೆ ಹೆಚ್ಚಿನದಾಗಿ ತನ್ನ ಬಿಸ್ನೆಸ್ ಬಗ್ಗೆ ಆಲೋಚನೆಗಳಿರುತ್ತೆ. ರಾಜಕೀಯ ವಿಚಾರದಲ್ಲಿ ಗೆಲುವು ಸಾಧ್ಯತೆ ಜಾಸ್ತಿ ಇದೆ. ಮಕರ ರಾಶಿಯವರು ಆಧ್ಯಾತ್ಮಿಕವನ್ನು ಸ್ವಲ್ಪ ಮಟ್ಟಿಗೆ ಜನಗಳೊಟ್ಟಿಗೆ ಡಿಸ್ಕಷನ್ಸ್, ಅಂದರೆ ಆಧ್ಯಾತ್ಮಿಕದ ಬಗ್ಗೆ ಜನಗಳೊಟ್ಟಿಗೆ ಅರಿವನ್ನು ತರತಕ್ಕಂಥ ಸಾಧ್ಯತೆಗಳು ಕೂಡ ಈ ಮಕರ ರಾಶಿಯವರಿಗೆ ಬರುತ್ತೆ. ಮದುವೆ ವಿಚಾರದಲ್ಲಿ ಸ್ವಲ್ಪ ಮಾತುಕತೆಗಳ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಾ. ಅಂದರೆ ಅರ್ಥಾತ್ ಮದುವೆ ಮಾತುಕತೆಗಳು ನಡೀತಕ್ಕಂಥ ಸಂದರ್ಭಗಳು ಒದಗಿ ಬರುತ್ತೆ. ಮಕರ ರಾಶಿಯವ್ರಿಗೂ ತೊಂದರೆ ಇಲ್ಲ. ಆದರೆ ಗುರುವಿನ ನಾಮಸ್ಮರಣೆ, ಗುರುವಿನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಕುಂಭರಾಶಿಯ ಫಲಾಫಲ, ಸಾಲದ ಬಗ್ಗೆ ಚಿಂತನೆ, ಹಣಕಾಸಿನ ಬಗ್ಗೆ ಚಿಂತನೆ, ಕೆಲಸದಲ್ಲಿ ಮೇಲುಗೈ. ಇವೆರಡು ಚಿಂತನೆ, ಕೆಲಸದಲ್ಲಿ ಮೇಲುಗೈ. ಖಂಡಿತ ಒಂದು ಸ್ಟ್ರಾಟಜಿ ಅಂತೂ ಕುಂಭರಾಶಿಯವರಿಗೆ ದಿನ ಬರುತ್ತೆ. ಆಲೋಚನೆ ಹೇಗಾದರೂ ಮಾಡಿ ನನ್ನ ಕ್ರೆಡಿಟ್ಸನ್ನು ಡೆಬಿಟ್ಸನ್ನು ಕಡಿಮೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಜಾಸ್ತಿ ಅವರಲ್ಲಿ ಮನಸ್ಸಲ್ಲಿ ಬಂದುಬಿಡುತ್ತೆ. ಅಫ್ಕೋರ್ಸ್ ಸಾಧ್ಯತೆ ಕೂಡ ಬರುತ್ತೆ. ಹಣಕಾಸಿನ ವಹಿವಾಟುಗಳಲ್ಲಿ ಖಂಡಿತವಾಗಿ ಶುಭದಾಯಕವಾಗಿರುತ್ತೆ. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಮೀನರಾಶಿಯ ಫಲಾಫಲ ಹೇಗೆ? ಸೊ ಮೀನರಾಶಿಯವ್ರಿಗೆ ಅದ್ಭುತವಾಗಿರ್ತಕ್ಕಂಥ ದಿನ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ. ಆರೋಗ್ಯದಲ್ಲಿ ಉತ್ತಮ, ಮಕ್ಕಳೊಟ್ಟಿಗೆ ಉತ್ತಮ ಬಾಂಧವ್ಯತೆ, ದೇವಸ್ಥಾನಗಳ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರಾ. ಜೊತೆಗೆ ಜ್ಞಾನವೃದ್ಧಿ, ಮಕ್ಕಳ ಸಂತಾನ ಫಲ, ಸ್ವಲ್ಪ ಶುಭ ಸುದ್ದಿ ಇರ್ತಕ್ಕಂಥ ಸಾಧ್ಯತೆ ಬರುತ್ತೆ. ಬಟ್ ಮೀನರಾಶಿಯವ್ರಿಗೂ ಈ ದಿನ ಶುಭದ ದಿನವೇ ಹೌದು. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ಯಾರಿಗೆ ಬುಧ ಒಳ್ಳೆಯ ಕ್ಷೇತ್ರ, ಅಂದರೆ ನೀಚದಲ್ಲಿದ್ದಾನೋ ಅಥವಾ ಷಷ್ಠಭಾವದಲ್ಲಿದ್ದಾನೋ, ಒಳ್ಳೆಯ ಕ್ಷೇತ್ರದಲ್ಲಿ ಒಳ್ಳೆಯ ಮನೆಯಲ್ಲಿಲ್ಲ ಬುಧ ಕೂಡ ಸ್ವಲ್ಪ ಮಟ್ಟಿಗೆ ಅಸ್ತಂಗತ, ಸ್ವಲ್ಪ ಮಟ್ಟಿಗೆ ಯಾವಾಗಲೂ ಅಸ್ತಂಗತನ ಆಗ್ತಲೇ ಇರ್ತದೆ ಬುಧನ ಸ್ಥಾನ ಸರಿ ಇಲ್ಲ. ವಿದ್ಯಾಭ್ಯಾಸದ ಕೊರತೆ, ಬುದ್ಧಿಯ ಕೊರತೆ, ವ್ಯಾಪಾರದಲ್ಲಿ ಕೊರತೆ ಇದ್ದಾಗ ನಿಜವಾಗ್ಲೂ ನಿಮ್ಗೊಂದು ಬ್ಯೂಟಿಫುಲ್ ಆಗಿರತಕ್ಕಂಥ ರೆಮಿಡೀಸ್ ಕೊಡ್ತೀನಿ. ಯಾವಾಗಲೂ ಕೂಡ ನಿಮ್ಮ ಪಾಕೆಟ್ ಹತ್ರ, ಅಂದರೆ ನಿಮ್ಮ ಜೋಬಲ್ಲಿ
ಯಾವಾಗಲೂ ಕೂಡ ಒಂದು ಗ್ರೀನ್ ಪೆನ್ನನ್ನು ಯೂಸ್ ಮಾಡಿ. ಗ್ರೀನ್ ಪೆನ್ ಯಾವಾಗಲೂ ನಿಮ್ಮ ಕಲರ್ ಆದರೂ ಗ್ರೀನ್ ಇರ್ಬೋದು, ತೊಂದರೆ ಇಲ್ಲ. ಆ ಗ್ರೀನ್ ಪೆನ್ನನ್ನು ಯಾವಾಗಲೂ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ. ದಿಸ್ ಈಸ್ ದ ವೆರಿ ಗುಡ್ ರೆಮಿಡೀಸ್. ಓಂ ನಮೋ ಭಗವತೆ ವಾಸುದೇವಾಯ. ದಿನದ ಪ್ರಾರಂಭವನ್ನು ಸ್ಟಾರ್ಟ್ ಮಾಡಿ ಈ ಮಂತ್ರದಿಂದ. ನಿಜವಾಗ್ಲೂ ಬ್ಯೂಟಿಫುಲ್ ಆಗಿ ಬುಧನ ಪಾತ್ರ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ, ಶುಭದಾಯಕವಾಗ್ತದೆ. ನೀವು ಕೂಡ ಬುದ್ಧಿಯ ಹಾಗೆ ವಿದ್ಯಾಭ್ಯಾಸದ ವ್ಯಾವಹಾರಿಕವಾಗಿರ್ತಕ್ಕಂಥ ಜ್ಞಾನ 100% ಕೊಡುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ. ನೋಡಿ, ಮುಖ್ಯವಾಗಿ ನಿಮಗೆ ಸಂಪೂರ್ಣವಾಗಿ ಗಣೇಶನ ಪ್ರಾಪ್ತಿ, ವಿಘ್ನಗಳು ದೂರ ಆಗಬೇಕು. ಹಾಗೆ ಅಡೆತಡೆಗಳು ದೂರ ಆಗಿ ಹಣಕಾಸು ಹರಿವು ಜಾಸ್ತಿ ಆಗಬೇಕು. ಯಾರಿಗಾದರೂ ಹಣ ಕೊಟ್ಟಿದ್ದೀರಾ, ಸಾಲ ಕೊಟ್ಟಿದ್ದೀರಾ, ಬರ್ತಾ ಇಲ್ಲ, ಅಡೆತಡೆ ಇದೆ, ಒಂದು ಕಾಂಟ್ರಾಕ್ಟ್ ಮಾಡಿಸಿದ್ದೀರಾ, ದುಡ್ಡು ಹೋಲ್ಡಪ್ ಆಗಿದೆ, ಅಡೆತಡೆ ಇದೆ, ಯಾವುದಾದ್ರೂ ವಿಚಾರದಲ್ಲಿ ಅಡೆತಡೆ ಇರ್ತಕ್ಕಂಥದ್ದಕ್ಕೆ ಸಂಪೂರ್ಣ ಲಕ್ಷ್ಮೀ ಗಣೇಶ ಯಂತ್ರ ನಿಜವಾಗ್ಲೂ ಪೈರೇಟಲ್ಲಿರ್ತಕ್ಕಂಥದ್ದು ಅಡೆತಡೆಗಳನ್ನು ದೂರವಾಗಿಸಿ ನಿಮ್ಮ ಹಣಕಾಸಿನ ವ್ಯವಸ್ಥೆಯನ್ನು ವೃದ್ಧಿ ಮಾಡ್ತಕ್ಕಂಥ ಯಂತ್ರ. ಬಾರದೇ ನಿಂತಕ್ಕಂಥ ಹಣವನ್ನು ಮರಳಿ ಪಡಿತಕ್ಕಂಥ ಶಕ್ತಿ ಇದರಗಿದೆ. ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರದ ಉಚ್ಚಾರಣೆ ಇನ್ನಷ್ಟು ಶಕ್ತಿಯನ್ನು ಕೊಡುತ್ತೆ. ಖಂಡಿತವಾಗಿ ಇದನ್ನು ಸಾಧ್ಯವಾದಷ್ಟು ಶುಕ್ರವಾರ ಅಥವಾ ಮಂಗಳವಾರಗಳಂದು ಇದನ್ನು ಸ್ಥಾಪನೆಯನ್ನು ಮಾಡ್ಕೊಬೋದು. ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಈ ಮಂತ್ರದೊಂದಿಗೆ ಇದನ್ನು ಪೂಜೆಯನ್ನು ಮಾಡಿ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.